ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಸೆಲ್ಫ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದೊಳ್ಳೆ ಆಯುರ್ವೇದಿಕ್ ಎಣ್ಣೆನ ರೆಡಿ ಮಾಡಿಕೊಂಡು ನಾನು ನನ್ನ ತಲೆಗೆ ಮಸಾಜ್ ಮಾಡ್ಕೊಳ್ತೀನಿ. ಆಯುರ್ವೇದಿಕ್ ಎಣ್ಣೆ ರೆಡಿ ಮಾಡೋಕ್ಕೋಸ್ಕರ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಲ್ವೇರಾನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತೆಕಾಳು ತೊಗೊಂಡಿದ್ದೀನಿ, ಜೊತೆಗೆ ಈರುಳ್ಳಿ ವೀಳ್ಯದೆಲೆನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ತೊಗೊಂಡಿದ್ದೀನಿ. ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂದರೆ ನೆಲ್ಲಿಕಾಯಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಇವೆಲ್ಲ ಇಂಗ್ರೀಡಿಯೆಂಟ್ಸ್ನು ಕೊಕೊನೆಟ್ ಆಯಿಲ್ ಜೊತೆ ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಏರ್ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ. ಈ ಎಣ್ಣೆನ ರೆಡಿ ಮಾಡಿಕೊಂಡು ಬೇಕಾದರೆ ಸ್ಟೋರ್ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಫ್ರೆಶ್ಶಾಗಿ ಯೂಸ್ ಮಾಡ್ತೀವಿ ಅಂದರೆ ಹಚ್ಚಬೇಕಾದ್ರೆ ಹಾಗೆ ಮಾಡ್ಕೋಬೋದು. ಹಾಗೆ ನಾವು ಈ ಎಣ್ಣೆನ ಮಕ್ಕಳಿಗೂ ಕೂಡ ಉಪಯೋಗಿಸ್ಬೋದು. ಆದರೆ ನಾನು ನನ್ನ ಮಗಳಿಗೆ ವಾರದಲ್ಲಿ 1 ಸಲ ಮಾತ್ರ ಈ ಎಣ್ಣೆನ ಯೂಸ್ ಮಾಡ್ತೀನಿ. ಬೇರೆ ದಿನ ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಹರಳೆಣ್ಣೆನ ಬಿಸಿ ಮಾಡಿಕೊಂಡು ನನ್ನ ಮಗಳು ತಲೆಗೆ ಮಸಾಜ್ ಮಾಡ್ತೀನಿ. ಇದರಿಂದ ಏರ್ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ಏರ್ ಥಿಕ್ನೆಸ್ಸು ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನಾವು ಈ ರೀತಿ ಎಣ್ಣೆ ಯೂಸ್ ಮಾಡೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲಾಗೋದು, ಏರ್ ಫಾಲ್ ಆಗೋದೆಲ್ಲ ಕಂಟ್ರೋಲ್ ಮಾಡ್ಬೋದು. ಈ ಥರ ಎಣ್ಣೆನ ಹಚ್ಚಿಬಿಟ್ಟು ಸೀಗೆಕಾಯಿ ಪುಡಿ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಏರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮಕ್ಕಳಿಗೆ ಅಂತ ನಮ್ಮ ಮನೆಯಲ್ಲಿ ನಾನು ಹೀಗೆ ಯೂಸ್ ಮಾಡ್ತೀನಿ. ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಎಣ್ಣೆ ಕೂಡ ತಣ್ಣಗಾಗಿದೆ. ಹಾಗೆ ನನ್ನ ತಲೆಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ. ಈ ಥರ ಒಂದು ವಾರದಲ್ಲಿ 1 ಸಲ ಆದರೂ ಟೈಮ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ. ನಾವು ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರ ಬದಲು ಕೊಬ್ಬರಿ ಎಣ್ಣೆಗೆ ಮನೆಯಲ್ಲೇ ಈಸಿಯಾಗಿ ಸಿಗೋ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತಲೆಗೆ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏರ್ ಫಾಲು ಕಂಟ್ರೋಲ್ ಆಗುತ್ತೆ. ಈ ಎಣ್ಣೆನ ನಾನು ನನ್ನ ತಲೆ ಬುಡದಿಂದ ತುದಿವರೆಗೂ ಎಲ್ಲ ಕಡೆನೂ ನೀಟಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡ್ತಾ ಇದ್ರೇ ಹಾಗೆ ಒಂದ್ಸಲ ನಿದ್ದೆ ಬರುತ್ತೆ. ನಮಗೇನಾದರೂ ತುಂಬ ಟಯರ್ಡ್ ಆಗಿದ್ದರೆ ಅಥವಾ ಸ್ಟ್ರೆಸ್ ಆಗಿದ್ದರೆ, ತುಂಬ ಕೆಲಸ ಇದ್ದರೆ ಈ ಥರ ಒಂದು ಎಣ್ಣೆನ ಮಾಡ್ಕೊಂಡು ತಲೆಗೆ ಒಂದು ಒಳ್ಳೆ ಮಸಾಜ್ ಕೊಟ್ಕೊಂಡು ನಿದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ಕೂಡ ಒಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಈ ಎಣ್ಣೆನ ಮಸಾಜ್ ಮಾಡ್ಕೊಂಡಾದಮೇಲೆ 1 ಅವರ್ ಮಾತ್ರ ಬಿಡ್ತೀನಿ. ನೀವು ಬೇಕಾದರೆ 1 ಡೇ ಫುಲ್ ಬಿಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ನಾನು ಈ ಮೆಂತ್ಯ ಮತ್ತು ಅಲ್ವೇರಾನ ಏರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತೀನಿ. ತಿಂಗಳಿಗೆ ಒಮ್ಮೆ ಆದರೂ ನಾನು ಮೆಂತ್ಯನ ಮತ್ತು ಅಲ್ವೇರಾನ ಏರ್ ಪ್ಯಾಕ್ ಆಗಿ ಯೂಸ್ ಮಾಡ್ತೀನಿ. ನಾನು ಈ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂದರೆ, ಸ್ವಲ್ಪ ಮೆಂತ್ಯನ ತೊಗೊಂಡು ರಾತ್ರಿ ಇಡೀ ನೀರಲ್ಲಿ ನೆನೆಹಾಕ್ತೀನಿ. ಬೆಳಗ್ಗೆ ಎದ್ದು ನೆನೆಸಿದ ನೀರು ಕೂಡ ನಾನು ವೇಸ್ಟ್ ಮಾಡಲ್ಲ. ಆ ನೀರಲ್ಲೇ ಮೆಂತ್ಯನ ಮತ್ತು ಸ್ವಲ್ಪ ಫ್ರೆಶ್ ಆಗಿರೋ ಅಲ್ವೇರಾನ ಕಟ್ ಮಾಡ್ಕೊಂಡು ಅದರಲ್ಲಿ ರುಬ್ಕೊಂಡು ತಲೆಗೆ ನೀಟಾಗಿ ಪ್ಯಾಕ್ ಮಾಡ್ಕೊಳ್ತೀನಿ. ಪ್ಯಾಕ್ನ 1 ಅವರು ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ತೀನಿ. ಈ ರೀತಿ ಇವೆರಡನ್ನು ಸೇರಿಸಿ ಒಂದೊಳ್ಳೆ ಏರ್ ಪ್ಯಾಕ್ ಮಾಡಿ ನಾವು ಏರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ. ಹಾಗೆ ಇದೊಂದು ಒಳ್ಳೆ ನ್ಯಾಚುರಲ್ ಕಂಡೀಷನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ತಲೆಗೆ ಮಸಾಜ್ ಕೂಡ ಮಾಡ್ಕೊಂಡಾಯಿತು. ಇವಾಗ ಬಾಡಿ ಮಸಾಜ್ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಬಟ್ಲನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಕೊಕೊನೆಟ್ ಆಯಿಲ್, 1 ಟೇಬಲ್ ಸ್ಪೂನು ನೀಮ್ ಆಯಿಲ್, ಹಾಗೆ 1 ಟೇಬಲ್ ಸ್ಪೂನ್ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ 1 ಚಿಟಿಕೆ ಆಗೋಷ್ಟು ಅರಿಶಿನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕೊಕೊನೆಟ್ ಆಯಿಲ್ನ ಬಾಡಿಗೆ ಯೂಸ್ ಮಾಡೋದ್ರಿಂದ ಬಾಡಿ ಸ್ಮೂತ್ ಆಗುತ್ತೆ. ನಾವು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಸ್ಮೂತ್ ಆಗುತ್ತೆ, ಹಾಗೆ ನ್ಯಾಚುರಲ್ ಆಗಿ ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ. ಆಲ್ಮಂಡ್ ಆಯಿಲ್ಲು ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ. ಹಾಗೆ ನೀಮ್ ಆಯಿಲ್ ಕೂಡ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಅಥವಾ ಇಚ್ಚಿಂಗ್ ಏನಾದರೂ ಇದ್ದರೆ ಅದು ಹೆಲ್ಪ್ ಮಾಡುತ್ತೆ. ಇನ್ನು ಟರ್ಮರಿಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ಏನಾದರೂ ನೀಮ್ ಆಯಿಲ್ ಇಲ್ಲ ಅಂದರೆ ಅಥವಾ ಸಿಕ್ಕಿಲ್ಲ ಅಂದರೆ ನೀಮ್ ಪೌಡರ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಇವೆಲ್ಲದ್ರ ಜೊತೆ ಬೇಕು ಅಂದರೆ 1 ಡ್ರಾಪ್ ಅಷ್ಟು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿವತ್ತು ಹಾಕೊಳ್ತಾ ಇಲ್ಲ. ಇದೆಲ್ಲ ಆದಮೇಲೆ ನಾನು ಮೊದಲು
ನನ್ನ ಕೈಗಳಿಗೆ ಮಸಾಜ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಏನೇ ಬಾಡಿ ಪೇಯ್ನ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಯಂಗಾಗಿ ಕಾಣಿಸುತ್ತೆ. ಹಾಗೆ ಈ ಬಾಡಿ ಮಸಾಜ್ ಆಯಿಲ್ಗೆ 1-2 ಡ್ರಾಪ್ ಲೆಮನ್ ಕೂಡ ಯೂಸ್ ಮಾಡೋದ್ರಿಂದ ಅದು ಸ್ಕಿನ್ಗೆ ಒಳ್ಳೆ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ. ನೀವು ಕೂಡ ಅದನ್ನು ಸೇರಿಸ್ಕೊಳ್ಳಿ. ನೀವು ಈ ರೀತಿ ಎಣ್ಣೆನ ಮಕ್ಕಳಿಗೆ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ಲೆಮನ್ನ ಹಾಕೋಬೇಡಿ. ಹಾಗೆ ಈ 3 ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಕ್ಕಳಿಗೂ ಕೂಡ ನಾವು ಮಸಾಜ್ ಮಾಡ್ಬೋದು. ಇದರಿಂದ ಅವ್ರಿಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ಇದಾದಮೇಲೆ ನಾನು ನನ್ನ ಕಾಲುಗಳಿಗೂ ಕೂಡ ಮಸಾಜ್ ಮಾಡ್ಕೊಳ್ತೀನಿ. ನಾವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸರಿಯಾಗಿ ಆಗೋಕ್ಕೆ ಎಲ್ಪ್ ಮಾಡುತ್ತೆ. ಹಾಗೆ ಮೊಣಕಾಲು, ಕಾಲು ಬೆರಳು, ಹಾಗೆ ಪಾದಕ್ಕೂ ಕೂಡ ಈ ಎಣ್ಣೆನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಪಾದ ಉರಿ ಬರ್ತಾ ಇದ್ದರೆ ಅಥವಾ ಎಮ್ಡಿ ಕ್ರ್ಯಾಕಿಂಗ್ ಆಗಿದ್ದರೆ ಅಥವಾ ಏನಾದರೂ ಕಾಲು ನೋವು, ಮೊಣಕಾಲು ನೋವು ಆಗ್ತಾ ಇದ್ದರೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಾವು ಇದೆಲ್ಲನೂ ಕಂಟ್ರೋಲ್ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ ಸಿಗತ್ತೆ. ಇದನ್ನು ನೀವು ಫ್ರೀ ಆದಾಗ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಒಳ್ಳೆ ರಿಲ್ಯಾಕ್ಸ್ ಅನಿಸುತ್ತೆ. ಇದೆಲ್ಲ ಆದಮೇಲೆ ಮನೆಯಲ್ಲೇ ನಾನಿವತ್ತು ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಟಬ್ಬಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಸಾಲ್ಟು, ಬೇಕಿಂಗ್ ಸೋಡಾ, ಒಂದು ಅರ್ಧ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆಗೋ ಯಾವುದಾದ್ರೂ ಶವರ್ ಜೆಲ್ ಅಥವಾ ಶಾಂಪೂನ ಯೂಸ್ ಮಾಡ್ಬೋದು. ಇದಾದಮೇಲೆ ಒಂದು 10ರಿಂದ 15 ನಿಮಿಷ ನನ್ನ ಕಾಲು ಮತ್ತು ಕೈನ ಅದರಲ್ಲಿ ನೆನೆಸ್ಕೊಳ್ತೀನಿ. ನಿಮಗೇನಾದರೂ ಟೈಮ್ ಇತ್ತು ಅಥವಾ ನೀವೇನಾದರೂ ಫ್ರೀ ಆಗಿದ್ದರೆ 1/2 ಅವರ್ ಆದರೂ ನೆನೆಸ್ಕೊಳ್ಬೋದು. ನಾವು ಪೆಡಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ತಣ್ಣೀರಿಗಿಂತ ಸ್ವಲ್ಪ ಉಗುರು ಬೆಚ್ಚಿ ನೀರು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೆನೆಸ್ಕೊಳ್ಳೋದ್ರಿಂದ ಕಾಲಲ್ಲಿ ಮತ್ತು ಕೈಯಲ್ಲಿರೋ ಡರ್ಟು ಹಾಗೆ ಡೆಡ್ ಸ್ಕಿನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇವಾಗ ನಾನೊಂದು ಟೂತ್ ಬ್ರಷ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಶಾಂಪು ಹಾಕ್ಕೊಂಡು ನಾನು ಕೈಯಲ್ಲಿರೋ ಮತ್ತು ಕಾಲಲ್ಲಿರೋ ನೈಲ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಏನಾದರೂ ಪೆಡಿಕ್ಯೂರ್ ಕಿಟ್ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಪೆಡಿಕ್ಯೂರ್ ಕಿಟ್ ಇಲ್ಲ ಅಂದರೆ ಈ ಥರ ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಇವಾಗ ನಾನು ನನ್ನ ಕೈ ಹಾಗೂ ಕಾಲಲ್ಲಿರೋ ನೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ಒಂದು ಸ್ಟೋನ್ ತೊಗೊಂಡು ಕಾಲಲ್ಲಿರೋ ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ತಿದ್ದೀನಿ. ಈ ಸ್ಟೋನ್ ಎಲ್ಲಿ ಸಿಗತ್ತೆ ಅಂದರೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಇವಾಗೆಲ್ಲ ಕಡೆ ಸಿಗತ್ತೆ. ತುಂಬ ರಫಾಗೆಲ್ಲ ಉಜ್ಜೋಕೆ ಹೋಗಬೇಡಿ, ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡಿ. ಮೆನಿಕ್ಯೂರ್ ಹಾಗೆ ಪೆಡಿಕ್ಯೂರ್ ಆದಮೇಲೆ ನನ್ನ ಫೇಸ್ಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಪ್ಯಾಕ್ನ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲೊಂದು ಬಟ್ಲನ್ನ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು, ಅರಿಶಿನ ಪುಡಿ, 2ರಿಂದ 3 ಡ್ರಾಪ್ ಲೆಮನ್ನು, 1 ಟೀ ಸ್ಪೂನು ಹನಿ ಹಾಗೆ 1 ಟೀ ಸ್ಪೂನು ಮೊಸರನ್ನ ಹಾಕ್ಕೊಂಡು ಒಂದು ಥಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ಲಿಪ್ನು ಕೂಡ ಸ್ಕ್ರಬ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾನು ಲಿಪ್ನ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಸ್ಕ್ರಬ್ನ ರೆಡಿ ಮಾಡಿದೆ. ಸಾರಿ, ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಏನಿಲ್ಲ, ಅದಕ್ಕೆ ನಾನು ಶುಗರು, ಹನಿ, 2 ಡ್ರಾಪ್ ಲೆಮನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಲಿಪ್ ಸ್ಕ್ರಬ್ ಕೂಡ ರೆಡಿಯಾಗಿದೆ. ಮೊದಲಿಗೆ ನಾನು ಲಿಪ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಲಿಪ್ಪಲ್ಲಿರೋ ಡಾರ್ಕ್ನೆಸ್ಸು ಹಾಗೆ ಲಿಪ್ ಏನಾದರೂ ಡ್ರೈ ಆಗಿದ್ದರೆ ಇದು ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ರಬ್ ಎಲ್ಲ ಆದಮೇಲೆ ನಾನು ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಲಿಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫೇಸ್ ಪ್ಯಾಕ್ನ ಹಚ್ಚೋಕ್ಕೂ ಮೊದಲು ನಾನು ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ರಾ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ರಾ ಮಿಲ್ಕ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಗೆ ನಮ್ಮ ಸ್ಕಿನ್ನು ರೆಡಿ ಆಗುತ್ತೆ. ನಾನಿಲ್ಲಿ ಇವತ್ತು ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಕಾಟನ್ ಪ್ಯಾಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಫೇಸು ಹಾಗೂ ನೆಕ್ನೂ ಕೂಡ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡಿ ಆದ ನಂತರ ನಾನು ನನ್ನ ಫೇಸ್ಗೆ ಈ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ಗೆ ಮಾತ್ರ ಅಲ್ಲ, ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡಬೇಕು. ಇದಾದಮೇಲೆ ನಾನು ಒಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ. ನಾನು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೇನು ಬಿಡಲ್ಲ,
ಯಾಕಂದರೆ ಇದು ಪ್ಯಾಕ್ ಅಷ್ಟೇ ಅಲ್ಲ, ಸ್ಕ್ರಬ್ಬಾಗಿ ಕೂಡ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ತೀನಿ ಫೇಸ್ನ, ನೆಕ್ನ ನೀಟಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ನಾನು ನನ್ನ ಫೇಸ್ಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಬಾಡಿಗೆ ಆಯಿಲ್ ಮಸಾಜ್ ಮಾಡಿರೋದ್ರಿಂದ ನಾನೊಂದು ಬಾಡಿ ಸ್ಕ್ರಬ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ, ಇದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ನಾನು ಈ ಸ್ಕ್ರಬ್ನ ರೆಡಿ ಮಾಡೋದಕ್ಕೆ ಹೆಸರು ಕಾಳು, ಮಸೂರ್ ದಾಲ್ ಮತ್ತು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇದೆಲ್ಲನೂ ಒಂದು ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬಾಡಿಗೆ ಅಷ್ಟೇ ಅಲ್ಲ, ಒಂದೊಂದು ಟೈಮ್ ಫೇಸ್ಗೂ ಕೂಡ ಯೂಸ್ ಮಾಡ್ತೀನಿ. ನಾನು ನನ್ನ ಬಾಡಿಗೆ ಯಾವಾಗೆಲ್ಲ ಆಯಿಲ್ನ ಯೂಸ್ ಮಾಡ್ತೀನಿ ಆವಾಗೆಲ್ಲ ನಾನು ಈ ಸ್ಕ್ರಬ್ನ ರೆಡಿ ಮಾಡ್ಕೊಳ್ತೀನಿ. ಈ ಸ್ಕ್ರಬ್ಬು ಏನಾದರೂ ನೀವು ಯೂಸ್ ಮಾಡಿದರೆ ಸೋಪ್ನ ಅವಾಯ್ಡ್ ಮಾಡಿ. ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಪೌಡ್ರು ತೊಗೊಂಡು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಥಿಕ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಅಥವಾ ವಾಟರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದೆಲ್ಲ ಆದಮೇಲೆ ನಾನು ನನ್ನ ಶವರ್ನ ಮುಗಿಸ್ಕೊಂಡು ಬಂದು ಹಾಗೆ ನನ್ನ ನೈಲ್ಗೆ ನೈಲ್ ಪೇಂಟ್ ಹಾಕ್ತಿದ್ದೀನಿ. ನನಗೆಷ್ಟು ಫ್ರೀ ಅನಿಸ್ತಾ ಇದೆ ಅಂದರೆ ಫೀಲ್ ಗುಡ್. ನಮಗೆ ಟೈಮ್ ಸಿಕ್ಕಾಗ ಮೊಬೈಲ್ ಅಥವಾ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲು ನಮಗೆ ಅಂತ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಈ ರೀತಿ ನಮ್ಮನ್ನು ನಾವು ಕೇರ್ ಮಾಡಿಕೊಂಡ್ರೆ ಫೀಲ್ ಗುಡ್ ಅನಿಸುತ್ತೆ, ಹಾಗೆ ಖುಷಿ ಆಗತ್ತೆ. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.